ಅದು ಕೃಷಿ ಪ್ರಧಾನ ಜಿಲ್ಲೆ. ಅಲ್ಲಿ ರೈತರಿಗಾಗಿ ಸರ್ಕಾರ ಸಹಾಯವಾಗಲಿ ಅಂತ ಸೈಲೋ ಘಟಕ ನಿರ್ಮಾಣ ಮಾಡಿದ್ರು. ಅದಾಗಿ 7-8 ವರ್ಷಗಳು ಕಳೆದರೂ ರೈತರಿಗೆ ಮಾತ್ರ ಅನುಕೂಲ ಆಗ್ತಾ ಇಲ್ಲ. ಯಾಕೆ ಅಂತ ನೀವೇನೋ. ಸೈಲೋ ಘಟಕಗಳಿಂದಿಲ್ಲ ರೈತರಿಗೆ ಪ್ರಯೋಜನ. ನಿರ್ವಹಣೆ ಇಲ್ಲದೆ ತುಕ್ಕು ಹಿಡಿದ ಯಂತ್ರೋಪಕರಣ. ಬಾನೆತ್ತರದಲ್ಲಿ ಕಾಣುವ ಸೈಲೋ ಘಟಕ ಅತ ನಿರ್ವಹಣೆ ಇಲ್ಲದೆ ತುಕ್ಕು ಹಿಡಿಯುತ್ತಿರುವ ಯಂತ್ರೋಪಕರಣ. ಇದೆಲ್ಲ ಹಾವೇರಿ ಜಿಲ್ಲೆ ಎಪಿಎಂಸಿ ಜಾನುವಾರು ಮಾರುಕಟ್ಟೆಯಲ್ಲಿ ಕಂಡುಬಂದ ದೃಶ್ಯಾವಳಿಗಳು. ಏಳೆಂಟು ವರ್ಷಗಳ ಹಿಂದೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಬೃಹತ್ ಸೈಲೋ ಘಟಕ ನಿರ್ಮಾಣ ಮಾಡಿದ್ರು. 2.11 ಕೋಟಿಯ ಕಾಮಗಾರಿ ಮುಗಿದಿದ್ರೂ ಉಗ್ರಾಣ ಉದ್ಘಾಟನೆ ಆಗಿದ್ರೂ ರೈತರಿಗೆ ನಯಾ ಪೈಸೆ ಪ್ರಯೋಜನವಾಗ್ತಿಲ್ಲ. ಶೀಘ್ರ ರೈತರ ಉಪಯೋಗಕ್ಕೆ ನೀಡದಿದ್ರೆ ಉಗ್ರ ಹೋರಾಟ ಮಾಡು ಎಚ್ಚರಿಕೆ ನೀಡಿದ್ದಾರೆ. ಈಗ ಹಾವೇರಿ ಜಿಲ್ಲೆಯಲ್ಲಿ ಶೇಖರಣೆ ಘಟಕಗಳನ್ನ ಸುಮಾರು ಕೋಟಿ ಗಂಟಲೆ ಏನಿಲ್ಲ ಖರ್ಚು ಮಾಡಿ ಏನಿಲ್ಲ ಇವತ್ತು ಅದನ್ನು ಉದ್ಘಾಟನೆ ಮಾಡಿದ್ದಾರೆ. ಆದರೆ ಅದು ಇವತ್ತಿನವರೆಗೆ ರೈತರಿಗೆ ಏನಿಲ್ಲ ಅದಕ್ಕೆ ಉಪಯೋಗ ಆಗಿಲ್ಲ. ಒಂದು ಉಪಯೋಗ ಆಗುವಂತ ವ್ಯವಸ್ಥೆಯನ್ನ ತೆಗೆದುಹಾಕಿ ಉಪಯೋಗ ಆಗಲಾರ್ದಂತವು ಈ ಕೋಟಿ ಗಂಟಲೆ ದುಡ್ಡನ್ನ ಖರ್ಚು ಮಾಡಿದ ಮೇಲೇನು ಆ ರೈತರಿಗೆ ಅನುಕೂಲ ಆಗೈತೆ ಅಂದ್ರೆ ಒಳ್ಳೆ ವಿಚಾರ. ನಾವು ಅದನ್ನ ಅಲ್ಗಳಕ್ಕಾಗಲ್ಲ, ಮಾಡಿರ್ತಕ್ಕಂಥದ್ದು ಒಳ್ಳೆ ವಿಚಾರ. ಆದ್ರೆ ಅದು ಇನ್ನೂ ಏನಿಲ್ಲ ಇವತ್ತಿನವರೆಗೂ ಕಾರ್ಯರೂಪಕ್ಕೆ ಬಂದಿಲ್ಲ. ಇನ್ನು ರೈತರು ಬೆಳೆದ ಬೆಳೆಯನ್ನ ಸೈಲೋ ಘಟಕ ಅಂದ್ರೆ ಉಗ್ರಾಣದಲ್ಲಿ ಶೇಖರಿಸಬೇಕು, ಒಳ್ಳೆಯ ಬೆಲೆ ಬಂದಾಗ ಮಾರಾಟ ಮಾಡಬೇಕು ಅನ್ನೋದು ಸರ್ಕಾರದ ಆಶಯ. ಆದ್ರೆ ಈ ಉಗ್ರಾಣ ಇಂದಿಗೂ ರೈತರಿಗೆ ಪ್ರಯೋಜನವಾಗ್ತಿಲ್ಲ. ಆದ್ರೆ ನಾನು ಹೇಳ್ತಾ ಇರೋದು ನಮ್ಮ ರೈತರಿಗೆ ಅನುಕೂಲ ಆಗುವಂತ ವ್ಯವಸ್ಥೆ ಏನಿದೆಯಲ್ಲ ಅದಕ್ಕೇನೆಲ್ಲ ಇವರು ಇದನ್ನ ಕೊಡಬೇಕು, ಸಪೋರ್ಟ್ ಮಾಡಬೇಕಾಗಿತ್ತು. ಆದ್ರೆ ಇವನ್ನೆಲ್ಲ ಕೋಟಿ ಗಂಟಲೆ ರೊಕ್ಕ ಹಾಳು ಮಾಡಿ ಇವತ್ತು ತುಕ್ಕಡದ ಹೊಟ್ಟಿರುತ್ತೆ. ಅಲ್ಲಿ ಏನಿಲ್ಲ ಮಧ್ಯ ಪ್ರಿಯರಿಗೆ ಏನಿಲ್ಲ ಒಂದು ಕೊಠಡಿ ಮಾಡಿ ಕೊಟ್ಟಂತ ಪರಿಸ್ಥಿತಿ ಏನಿಲ್ಲ ಇಲ್ಲಿ ನಮ್ಮ ರೈತರ ಬದುಕಾಗಿದೆ. ಅದಕ್ಕೇನಿಲ್ಲ ಕೂಡಲೇ ಏನಿಲ್ಲ ಅದನ್ನ ಸರಿ ಉಪಯೋಗ ಮಾಡಬೇಕು. ಆ ರೈತರ ಮಾಲನ್ನ ಶೇಖರಣೆ ಮಾಡಿ ಆ ರೈತರಿಗೆ ಒಂದು ಅನುಕೂಲ ಆಗುವಂತ ವ್ಯವಸ್ಥೆಯನ್ನ ಮಾಡಬೇಕು. ಒಟ್ನಲ್ಲಿ ಕೋಟಿ ಹಣವನ್ನ ಹಾಕಿ ಕಟ್ಟಿರೋ ಉಗ್ರಾಣ ಇಂದಿಗೂ ಪ್ರಯೋಜನವಿಲ್ಲದೆ ಕೊಳೆಯುತ್ತಿದೆ. ಇನ್ನಾದರೂ ಸಂಬಂಧಿಸಿದ ಅಧಿಕಾರಿಗಳು ಇತ್ತ ಗಮನಹರಿಸಿ ರೈತರಿಗೆ ಅನುಕೂಲ ಮಾಡಲಿ ಎಂಬುದು ನಮ್ಮ ಆಶಯ. ಕ್ಯಾಮರಾಮನ್ ಶಂಕರ್ ಕೊಪ್ಪದ ಜೊತೆ ಮಾರುತಿ ಬಿಎಂ ರಿಪಬ್ಲಿಕ್ ಕನ್ನಡ, ಹಾವೇರಿ. ಅದು ಕೃಷಿ ಪ್ರಧಾನ ಜಿಲ್ಲೆ. ಅಲ್ಲಿ ರೈತರಿಗಾಗಿ ಸರ್ಕಾರ ಸಹಾಯವಾಗಲಿ ಅಂತ ಸೈಲೋ ಘಟಕ ನಿರ್ಮಾಣ ಮಾಡಿದ್ರು. ಅದಾಗಿ 7-8 ವರ್ಷಗಳು ಕಳೆದರೂ ರೈತರಿಗೆ ಮಾತ್ರ ಅನುಕೂಲ ಆಗ್ತಾ ಇಲ್ಲ. ಯಾಕೆ ಅಂತ ನೀವೇನೋ. ಸೈಲೋ ಘಟಕಗಳಿಂದಿಲ್ಲ ರೈತರಿಗೆ ಪ್ರಯೋಜನ. ನಿರ್ವಹಣೆ ಇಲ್ಲದೆ ತುಕ್ಕು ಹಿಡಿದ ಯಂತ್ರೋಪಕರಣ. ಬಾನೆತ್ತರದಲ್ಲಿ ಕಾಣುವ ಸೈಲೋ ಘಟಕ ಅತ ನಿರ್ವಹಣೆ ಇಲ್ಲದೆ ತುಕ್ಕು ಹಿಡಿಯುತ್ತಿರುವ ಯಂತ್ರೋಪಕರಣ. ಇದೆಲ್ಲ ಹಾವೇರಿ ಜಿಲ್ಲೆ ಎಪಿಎಂಸಿ ಜಾನುವಾರು ಮಾರುಕಟ್ಟೆಯಲ್ಲಿ ಕಂಡುಬಂದ ದೃಶ್ಯಾವಳಿಗಳು. ಏಳೆಂಟು ವರ್ಷಗಳ ಹಿಂದೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಬೃಹತ್ ಸೈಲೋ ಘಟಕ ನಿರ್ಮಾಣ ಮಾಡಿದ್ರು. 2.11 ಕೋಟಿಯ ಕಾಮಗಾರಿ ಮುಗಿದಿದ್ರೂ ಉಗ್ರಾಣ ಉದ್ಘಾಟನೆ ಆಗಿದ್ರೂ ರೈತರಿಗೆ ನಯಾ ಪೈಸೆ ಪ್ರಯೋಜನವಾಗ್ತಿಲ್ಲ. ಶೀಘ್ರ ರೈತರ ಉಪಯೋಗಕ್ಕೆ ನೀಡದಿದ್ರೆ ಉಗ್ರ ಹೋರಾಟ ಮಾಡು ಎಚ್ಚರಿಕೆ ನೀಡಿದ್ದಾರೆ. ಈಗ ಹಾವೇರಿ ಜಿಲ್ಲೆಯಲ್ಲಿ ಶೇಖರಣೆ ಘಟಕಗಳನ್ನ ಸುಮಾರು ಕೋಟಿ ಗಂಟಲೆ ಏನಿಲ್ಲ ಖರ್ಚು ಮಾಡಿ ಏನಿಲ್ಲ ಇವತ್ತು ಅದನ್ನು ಉದ್ಘಾಟನೆ ಮಾಡಿದ್ದಾರೆ. ಆದ್ರೆ ಅದು ಇವತ್ತಿನವರೆಗೆ ರೈತರಿಗೆ ಏನಿಲ್ಲ ಅದಕ್ಕೆ ಉಪಯೋಗ ಆಗಿಲ್ಲ. ಒಂದು ಉಪಯೋಗ ಆಗುವಂತ ವ್ಯವಸ್ಥೆಯನ್ನ ತೆಗೆದುಹಾಕಿ ಉಪಯೋಗ ಆಗಲಾರ್ದಂತವು ಈ ಕೋಟಿ ಗಂಟಲೆ ದುಡ್ಡನ್ನ ಖರ್ಚು ಮಾಡಿದ ಮೇಲೇನು ಆ ರೈತರಿಗೆ ಅನುಕೂಲ ಆಗೈತೆ ಅಂದ್ರೆ ಒಳ್ಳೆ ವಿಚಾರ. ನಾವು ಅದನ್ನ ಅಲ್ಗಳಕ್ಕಾಗಲ್ಲ, ಮಾಡಿರ್ತಕ್ಕಂಥದ್ದು ಒಳ್ಳೆ ವಿಚಾರ. ಆದ್ರೆ ಅದು ಇನ್ನೂ ಏನಿಲ್ಲ ಇವತ್ತಿನವರೆಗೂ ಕಾರ್ಯರೂಪಕ್ಕೆ ಬಂದಿಲ್ಲ. ಇನ್ನು ರೈತರು ಬೆಳೆದ ಬೆಳೆಯನ್ನ ಸೈಲೋ ಘಟಕ ಅಂದ್ರೆ ಉಗ್ರಾಣದಲ್ಲಿ ಶೇಖರಿಸಬೇಕು, ಒಳ್ಳೆಯ ಬೆಲೆ ಬಂದಾಗ ಮಾರಾಟ ಮಾಡಬೇಕು ಅನ್ನೋದು ಸರ್ಕಾರದ ಆಶಯ. ಆದ್ರೆ ಈ ಉಗ್ರಾಣ ಇಂದಿಗೂ ರೈತರಿಗೆ ಪ್ರಯೋಜನವಾಗ್ತಿಲ್ಲ. ಆದ್ರೆ ನಾನು ಹೇಳ್ತಾ ಇರೋದು ನಮ್ಮ ರೈತರಿಗೆ ಅನುಕೂಲ ಆಗುವಂತ ವ್ಯವಸ್ಥೆ ಏನಿದೆಯಲ್ಲ ಅದಕ್ಕೇನೆಲ್ಲ
ಇವರು ಇದನ್ನ ಕೊಡಬೇಕು, ಸಪೋರ್ಟ್ ಮಾಡಬೇಕಾಗಿತ್ತು. ಆದ್ರೆ ಇವನ್ನೆಲ್ಲ ಕೋಟಿ ಗಂಟ್ಲಿ ರೊಕ್ಕ ಹಾಳು ಮಾಡಿ ಇವತ್ತು ತುಕ್ಕಡದ ಒಟ್ಟರೆ ಅಲ್ಲಿ ಏನಿಲ್ಲ ಮಧ್ಯ ಪ್ರಿಯರಿಗೆ ಏನಿಲ್ಲ ಒಂದು ಕೊಠಡಿ ಮಾಡಿ ಕೊಟ್ಟಂತ ಪರಿಸ್ಥಿತಿ ಏನಿಲ್ಲ ಇಲ್ಲಿ ನಮ್ಮ ರೈತರ ಬದುಕಾಗಿದೆ. ಅದಕ್ಕೇನಿಲ್ಲ ಕೂಡಲೇ ಏನಿಲ್ಲ ಅದನ್ನ ಸರಿ ಉಪಯೋಗ ಮಾಡಬೇಕು. ಆ ರೈತರ ಮಾಲನ್ನ ಶೇಖರಣೆ ಮಾಡಿ ಆ ರೈತರಿಗೆ ಒಂದು ಅನುಕೂಲ ಆಗುವಂತ ವ್ಯವಸ್ಥೆಯನ್ನ ಮಾಡಬೇಕು. ಒಟ್ನಲ್ಲಿ ಕೋಟಿ ಹಣವನ್ನ ಹಾಕಿ ಕಟ್ಟಿರೋ ಉಗ್ರಾಣ ಇಂದಿಗೂ ಪ್ರಯೋಜನವಿಲ್ಲದೆ ಕೊಳೆಯುತ್ತಿದೆ. ಇನ್ನಾದರೂ ಸಂಬಂಧಿಸಿದ ಅಧಿಕಾರಿಗಳು ಇತ್ತ ಗಮನಹರಿಸಿ ರೈತರಿಗೆ ಅನುಕೂಲ ಮಾಡಲಿ ಎಂಬುದು ನಮ್ಮ ಆಶಯ. ಕ್ಯಾಮರಾಮನ್ ಶಂಕರ್ ಕೊಪ್ಪದ ಜೊತೆ ಮಾರುತಿ ಬಿಎಂ ರಿಪಬ್ಲಿಕ್ ಕನ್ನಡ, ಹಾವೇರಿ. ಅದು ಕೃಷಿ ಪ್ರಧಾನ ಜಿಲ್ಲೆ. ಅಲ್ಲಿ ರೈತರಿಗಾಗಿ ಸರ್ಕಾರ ಸಹಾಯವಾಗಲಿ ಅಂತ ಸೈಲೋ ಘಟಕ ನಿರ್ಮಾಣ ಮಾಡಿದೆ. ಅದಾಗಿ 7-8 ವರ್ಷಗಳು ಕಳೆದರೂ ರೈತರಿಗೆ ಮಾತ್ರ ಅನುಕೂಲ ಆಗ್ತಾ ಇಲ್ಲ. ಯಾಕೆ ಅಂತ ನೀವೇನೋ. ಸೈಲೋ ಘಟಕಗಳಿಂದಿಲ್ಲ ರೈತರಿಗೆ ಪ್ರಯೋಜನ. ನಿರ್ವಹಣೆ ಇಲ್ಲದೆ ತುಕ್ಕು ಹಿಡಿದ ಯಂತ್ರೋಪಕರಣ. ಬಾನೆತ್ತರದಲ್ಲಿ ಕಾಣುವ ಸೈಲೋ ಘಟಕ, ಆತ ನಿರ್ವಹಣೆ ಇಲ್ಲದೆ ತುಕ್ಕು ಹಿಡಿಯುತ್ತಿರುವ ಯಂತ್ರೋಪಕರಣ. ಇದೆಲ್ಲ ಹಾವೇರಿ ಜಿಲ್ಲೆ ಎಪಿಎಂಸಿ ಜಾನುವಾರು ಮಾರುಕಟ್ಟೆಯಲ್ಲಿ ಕಂಡುಬಂದ ದೃಶ್ಯಾವಳಿಗಳು. ಏಳೆಂಟು ವರ್ಷಗಳ ಹಿಂದೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಬೃಹತ್ ಸೈಲೋ ಘಟಕ ನಿರ್ಮಾಣ ಮಾಡಿದ್ರು. 2.11 ಕೋಟಿಯ ಕಾಮಗಾರಿ ಮುಗಿದಿದ್ರೂ ಉಗ್ರಾಣ ಉದ್ಘಾಟನೆ ಆಗಿದ್ರೂ ರೈತರಿಗೆ ನಯಾ ಪೈಸೆ ಪ್ರಯೋಜನವಾಗ್ತಿಲ್ಲ. ಶೀಘ್ರ ರೈತರ ಉಪಯೋಗಕ್ಕೆ ನೀಡದಿದ್ರೆ ಉಗ್ರ ಹೋರಾಟ ಮಾಡೋ ಎಚ್ಚರಿಕೆ ನೀಡಿದ್ದಾರೆ. ಈಗ ಹಾವೇರಿ ಜಿಲ್ಲೆಯಲ್ಲಿ ಶೇಖರಣೆ ಘಟಕಗಳನ್ನ ಸುಮಾರು ಕೋಟಿ ಗಂಟ್ಲಿ ಏನಿಲ್ಲ ಖರ್ಚು ಮಾಡಿ ಏನಿಲ್ಲ ಇವತ್ತು ಅದನ್ನು ಉದ್ಘಾಟನೆ ಮಾಡಿದ್ದಾರೆ. ಆದ್ರೆ ಅದು ಇವತ್ತಿನವರೆಗೆ ರೈತರಿಗೆ ಏನಿಲ್ಲ ಅದಕ್ಕೆ ಉಪಯೋಗ ಆಗಿಲ್ಲ. ಒಂದು ಉಪಯೋಗ ಆಗುವಂತ ವ್ಯವಸ್ಥೆಯನ್ನ ತೆಗೆದುಹಾಕಿ ಉಪಯೋಗ ಆಗಲಾರ್ದಂತವು ಈ ಕೋಟಿ ಗಂಟ್ಲೆ ದುಡ್ಡನ್ನ ಖರ್ಚು ಮಾಡಿದ ಮೇಲೇನು ಆ ರೈತರಿಗೆ ಅನುಕೂಲ ಆಗೈತೆ ಅಂದ್ರೆ ಒಳ್ಳೆ ವಿಚಾರ. ನಾವು ಅದನ್ನ ಅಲ್ಗಳಕ್ಕಾಗಲ್ಲ, ಮಾಡಿರ್ತಕ್ಕಂಥದ್ದು ಒಳ್ಳೆ ವಿಚಾರ. ಆದ್ರೆ ಅದು ಇನ್ನೂ ಏನಿಲ್ಲ ಇವತ್ತಿನವರೆಗೂ ಕಾರ್ಯರೂಪಕ್ಕೆ ಬಂದಿಲ್ಲ. ಇನ್ನು ರೈತರು ಬೆಳೆದ ಬೆಳೆಯನ್ನ ಸೈಲೋ ಘಟಕ ಅಂದ್ರೆ ಉಗ್ರಾಣದಲ್ಲಿ ಶೇಖರಿಸಬೇಕು, ಒಳ್ಳೆಯ ಬೆಲೆ ಬಂದಾಗ ಮಾರಾಟ ಮಾಡಬೇಕು ಅನ್ನೋದು ಸರ್ಕಾರದ ಆಶಯ. ಆದ್ರೆ ಈ ಉಗ್ರಾಣ ಇಂದಿಗೂ ರೈತರಿಗೆ ಪ್ರಯೋಜನವಾಗ್ತಿಲ್ಲ. ಆದ್ರೆ ನಾನು ಹೇಳ್ತಾ ಇರೋದು ನಮ್ಮ ರೈತರಿಗೆ ಅನುಕೂಲ ಆಗುವಂತ ವ್ಯವಸ್ಥೆ ಏನಿದೆಯಲ್ಲ ಅದಕ್ಕೇನೆಲ್ಲ ಇವರು ಇದನ್ನ ಕೊಡಬೇಕು, ಸಪೋರ್ಟ್ ಮಾಡಬೇಕಾಗಿತ್ತು. ಆದ್ರೆ ಇವನ್ನೆಲ್ಲ ಕೋಟಿ ಗಂಟ್ಲಿ ರೊಕ್ಕ ಹಾಳು ಮಾಡಿ ಇವತ್ತು ತುಕ್ಕಡದ ಒಟ್ಟರೆ ಅಲ್ಲಿ ಏನಿಲ್ಲ ಮಧ್ಯ ಪ್ರಿಯರಿಗೆ ಏನಿಲ್ಲ ಒಂದು ಕೊಠಡಿ ಮಾಡಿ ಕೊಟ್ಟಂತ ಪರಿಸ್ಥಿತಿ ಏನಿಲ್ಲ ಇಲ್ಲಿ ನಮ್ಮ ರೈತರ ಬದುಕಾಗಿದೆ. ಅದಕ್ಕೇನಿಲ್ಲ ಕೂಡಲೇ ಏನಿಲ್ಲ ಅದನ್ನ ಸರಿ ಉಪಯೋಗ ಮಾಡಬೇಕು. ಆ ರೈತರ ಮಾಲನ್ನ ಶೇಖರಣೆ ಮಾಡಿ ಆ ರೈತರಿಗೆ ಒಂದು ಅನುಕೂಲ ಆಗುವಂತ ವ್ಯವಸ್ಥೆಯನ್ನ ಮಾಡಬೇಕು. ಒಟ್ನಲ್ಲಿ ಕೋಟಿ ಹಣವನ್ನ ಹಾಕಿ ಕಟ್ಟಿರೋ ಉಗ್ರಾಣ ಇಂದಿಗೂ ಪ್ರಯೋಜನವಿಲ್ಲದೆ ಕೊಳೆಯುತ್ತಿದೆ. ಇನ್ನಾದರೂ ಸಂಬಂಧಿಸಿದ ಅಧಿಕಾರಿಗಳು ಇತ್ತ ಗಮನಹರಿಸಿ ರೈತರಿಗೆ ಅನುಕೂಲ ಮಾಡಲಿ ಎಂಬುದು ನಮ್ಮ ಆಶಯ. ಕ್ಯಾಮರಾಮನ್ ಶಂಕರ್ ಕೊಪ್ಪದ ಜೊತೆ ಮಾರುತಿ ಬಿಎಂ ರಿಪಬ್ಲಿಕ್ ಕನ್ನಡ, ಹಾವೇರಿ. ಅದು ಕೃಷಿ ಪ್ರಧಾನ ಜಿಲ್ಲೆ. ಅಲ್ಲಿ ರೈತರಿಗಾಗಿ ಸರ್ಕಾರ ಸಹಾಯವಾಗಲಿ ಅಂತ ಸೈಲೋ ಘಟಕ ನಿರ್ಮಾಣ ಮಾಡಿದೆ. ಅದಾಗಿ 7-8 ವರ್ಷಗಳು ಕಳೆದರೂ ರೈತರಿಗೆ ಮಾತ್ರ ಅನುಕೂಲ ಆಗ್ತಾ ಇಲ್ಲ. ಯಾಕೆ ಅಂತ ನೀವೇನೋ.